ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ನಮ್ಮ ಭರತ ಭೂಮಿ ಎಂಥ ಪುಣ್ಯದ ಭೂಮಿ, ಅದಕ್ಕಿಂತ ಹೆಚ್ಚಾಗಿ ನಾವಿಲ್ಲಿ ಹುಟ್ಟೋದಕ್ಕೆ ಎಷ್ಟು ಪುಣ್ಯವಂತರು ಅಂತ ಹೇಳಬೇಕು. ಹೀಗೆ ನಮ್ಮ ಜ್ಞಾನ ಅಭಿವೃದ್ಧಿಗೆ, ಆತ್ಮದ ಅಭಿವೃದ್ಧಿಗೆ, ಆಧ್ಯಾತ್ಮಿಕ ಪಥದಲ್ಲಿ ಸಾಕೋದಿಕ್ಕೆ ಸಾಕಷ್ಟು ವಿಚಾರಗಳು ನಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಇವತ್ತು ನಾನು ನಿಮ್ಗೆ ಹೇಳ್ತಾ ಇರುವಂತಹ ಈ ಒಂದು ವಿಚಾರ ಬಹುಶಃ ನಮ್ಮೆಲ್ಲರಿಗೂ ಕೂಡ ಒಂದು ಯೋಚನೆ ಮಾಡೋದಕ್ಕೆ ದಾರಿಯಾಗಿ ಕಂಡು ಬರುತ್ತೆ ಅಂತ ಅಂದ್ಕೊಳ್ತೀನಿ. ಒಂದು ಸಲ ಒಬ್ಬ ಭಕ್ತ ರಮಣ ಮಹರ್ಷಿಯನ್ನ ಹೋಗಿ ಕೇಳ್ತಾನಂತೆ. ಏನಂತ, ಗುರುಗಳೇ, ಎಷ್ಟೋ ಬಾರಿ ನನಗೆ ಏಕಾಗ್ರತೆ ತುಂಬಾ ಸುಲಭ ಅನಿಸ್ಬಿಡುತ್ತೆ. ನನ್ನ ಮೇಲಿನ ಈ ಏಕಾಗ್ರತೆ ತುಂಬಾ ಸುಲಭ ಅನಿಸುತ್ತೆ. ಇನ್ನೆಷ್ಟೋ ಸಲ ಅದು ತುಂಬಾ ಕಷ್ಟವಾಗುತ್ತೆ. ಒಂದು ಕಡೆ ಧ್ಯೇಯ ಇಟ್ಟು, ಏಕಾಗ್ರತೆಯನ್ನಿಟ್ಟು, ಮನಸ್ಸನ್ನಿಟ್ಟು ಧ್ಯಾನ ಮಾಡೋದಕ್ಕಾಗೋದಿಲ್ಲ ಅಥವಾ ಏನು ಮಾಡೋದಕ್ಕಾಗೋದಿಲ್ಲ ಅಂತ. ಆಗ ರಮಣ ಮಹರ್ಷಿ ಹೇಳ್ತಾರಂತೆ, ಇದು ವಾಸನೆಗಳು ಕಣೋ, ಪೂರ್ವ ಜನ್ಮದ ಪ್ರಭಾವವೂ ಆಗಿರುತ್ತೆ. ಅದರ ಅಚ್ಚು ಅಂತ ಹೇಳ್ತಾರಲ್ಲ, ಪೂರ್ವ ಜನ್ಮದ ವಾಸನೆ ಅಂತೆಲ್ಲ ಹೇಳ್ತೀವಲ್ವಾ. ವರ್ತನೆಗಳಾಗಿರ್ಬೋದು, ಯೋಚನೆಗಳಾಗಿರ್ಬೋದು, ಅದು ನಮ್ಮ ಆತ್ಮದ ಮೇಲೆ ಅದರ ಒಂದು ಅಚ್ಚನ್ನ, ಒಂದು ಪ್ರಭಾವವನ್ನ ಬೀರಿರುತ್ತೆ. ಅದು ಪ್ರತಿ ಜನ್ಮವೂ ತೆಗೆದುಕೊಂಡು ಹೋಗ್ತಾ ಇರುತ್ತೆ. ನಾವು ಮಾಡ್ಬೇಕಾಗಿರೋದಿಷ್ಟೇನೆ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ನಾವು ಎಷ್ಟೋ ಸಲ ಅಂದುಕೊಳ್ತೀವಿ, ಈ ಶರೀರ, ಈ ಅಹಂಕಾರ, ಇದೇ ನಾವು ಅಂತ ಅಂದುಕೊಂಡು ಬಿಡ್ತೀವಿ, ಇದೇ ನನ್ನ ಜನ್ಮ ಅಂತ. ಆದ್ರೆ ನಮ್ಮ ಆತ್ಮ ಎಷ್ಟೋ ಜನ್ಮಗಳನ್ನ ದಾಟಿ ಬಂದಿದೆ, ಎಷ್ಟೋ ಅನುಭವಗಳನ್ನ ಅನುಭವಿಸಿ ಬಂದಿದೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ, ನಮ್ಮ ಆತ್ಮದ ದಾರಿ ಬಗ್ಗೆ ಯೋಚನೆ ಮಾಡಿದ್ರೆ, ಹೀಗೆ ಯೋಚನೆ ಮಾಡಿದಾಗ ನಮ್ಮ ವಾಸನೆಗಳನ್ನೂ ದಾಟಿ ಬರ್ತೀವಿ. ನಮ್ಮೊಳಗೆ ದೊಡ್ಡ ಯುದ್ಧವೇ ನಡೀತಿರಬಹುದು. ಎಲ್ಲಾ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಹೇಳಿರೋ ಹಾಗೆ ದೇವರು ಮತ್ತೆ ಪಿಶಾಚಿ ಅಥವಾ ಸೈತಾನನ ನಡುವಿನ ಯುದ್ಧ ಅಂತ ಹೇಳ್ತಾರಲ್ಲ, ಅದು ಇರ್ಬೋದು. ಅಥವಾ ನಮ್ಮ ಶ್ರುತಿಗಳ ಪ್ರಕಾರ ತಿಳ್ಕೊಳ್ಳೋದಿಕ್ಕೆ ಹೋದಾಗ ಮಹಾಭಾರತದ ಯುದ್ಧವೇ ಆಗಿರ್ಬೋದು. ಅಸುರರು ನಮ್ಮ ನಕಾರಾತ್ಮಕ ಯೋಚನೆಯನ್ನು ಪ್ರತಿನಿಧಿಸಿದ್ರೆ, ಇನ್ನು ಸುರರು ನಮ್ಮನ್ನ ಉದ್ಧರಿಸುವಂತಹ ಯೋಚನೆಗಳನ್ನ ನೀಡುವಂಥದ್ದು. ಹೀಗೆ ಈ ಸುರ ಅಸುರ ಯೋಚನೆಗಳ ನಡುವೆ ನಮ್ಮ ಯುದ್ಧವು ನಡೀತಾ ಇರ್ಬೋದು. ಮಹಾಭಾರತದ ಯುದ್ಧದ ಹಾಗೆ ನಮ್ಮ ಮನಸ್ಸಿನಲ್ಲಿ ಹಿಂದೆ ನಡೆದಿರುವಂಥದ್ದು, ಮುಂದೆ ನಡೀತಾ ಇರುವಂಥದ್ದು, ನಮ್ಮ ಆತ್ಮದ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವೋ, ಇವೆಲ್ಲವೂ ನಮಗೆ ತಿಳಿತಾ ಹೋಗುತ್ತೆ. ನಮ್ಮ ವಾಸನೆಯ ಬಗ್ಗೆ ತಿಳಿತಾ ಹೋಗುತ್ತೆ. ಅದನ್ನು ದಾಟಿ ನಾವು ಬದುಕ್ತೀವಿ ಅಂತ ಹೇಳಿ ರಮಣ ಮಹರ್ಷಿಗಳು ಹೇಳ್ತಾರೆ. ಕೇಳೋದಕ್ಕೆ ತುಂಬಾ ಸುಲಭವೇ ಅನಿಸುತ್ತೆ, ಆದ್ರೆ ಹೇಗೆ ಇದು ಸಾಧ್ಯ? ಇದರ ಕಡೆ ಯಾವಾಗ್ಲೂ ನಾವು ಅವಲೋಕನ ಮಾಡ್ತಿದ್ದ ಹಾಗೆ ಅದಾಗಿಯೇ ದಾರಿ ಕಂಡುಕೊಳ್ಳುತ್ತೆ. ಧ್ಯಾನ, ಒಳ್ಳೆಯ ಮಾತುಗಳು, ಆಚಾರ, ವಿಚಾರವೆಲ್ಲವೂ ಇದ್ದಾಗ, ನ್ಯಾಯದಿಂದ ನಾವು ನಡೆದಾಗ, ಪ್ರಾಮಾಣಿಕತೆಯಿಂದ ನಡೆದಾಗ ಇವೆಲ್ಲವೂ ಸಾಧ್ಯವಾಗುತ್ತೆ ಅಂತ ಹೇಳಿ ನಮ್ಮ ಅರ್ಥಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಿದ್ದ ಹಾಗೆಯೇ ಇಂಥ ಎಷ್ಟೋ ತತ್ವಜ್ಞಾನಿಗಳು ಹೇಳಿರುವಂತಹ ವಿಚಾರವನ್ನ ಆಗಾಗ ಮೆಲುಕು ಹಾಕ್ತಾ, ಆಗಾಗ ನಮ್ಮ ಬದುಕಿನ ಅವಲೋಕನವನ್ನ ಮಾಡ್ತಾ ಹೋಗ್ತಿದ್ದ ಹಾಗೆ ಸಾಕಷ್ಟು ದಾರಿಗಳು ಕಾಣಿಸಿಕೊಳ್ಳುತ್ತೆ ಒಳ್ಳೆಯ ರೀತಿಯಲ್ಲಿ. ಹೀಗೆ ಅರ್ಥಪೂರ್ಣ ಬದುಕು ನಿಮ್ಮದಾಗಿರ್ಲಿ ಅಂತ ಹೇಳ್ತಾ ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.